ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವತ್ಥವಿತ್. ಹೀಗೊಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದಷ್ಟು ನಮ್ಮ ವರದಿಗಾರರು ದರ್ಶನ್ ಇರುವಂತ ಜೈಲು ಅಂದ್ರೆ ಪರಪ್ಪನ ಅಗ್ರಹಾರ ಅಲ್ಲಿ ಏನೇನು ಆಗ್ತಾ ಇದೆ ಅಥವಾ ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಅಥವಾ ಅಲ್ಲಿರುವಂತ ಜೈಲಾಧಿಕಾರಿಗಳು ವರದಿಗಾರರಿಗೆ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಸೊ ಅದೇ ರೀತಿಯಾದಂತ ಒಂದು ಬೇಸರದ ಸಂಗತಿ ಅಂತನೋ ಅಥವಾ ಇದು ಆದ್ರೆ ಈ ರೀತಿಯಾದಂತ ಒಂದು ಮಾಹಿತಿ ಹೊರಬಂದಿದೆ. ಸಹ ಕೈದಿಗಳಿಗೆ ದರ್ಶನ್ ದೈಹಿಕ ಕಿರುಕುಳ ನೀಡ್ತಿದ್ದಾರಂತೆ. ಸೆಲ್ನಲ್ಲೇ ಒಂದು ದೊಡ್ಡ ಜಗಳ ಕೂಡ ಆಗಿದೆಯಂತೆ. ನೋಡಿ, ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಮರಳಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಜೈಲಿನಲ್ಲಿ ಹೊಸ ಮತ್ತು ಕಠಿಣ ನಿಯಮಗಳು ಜಾರಿಯಲ್ಲಿದ್ದು ದರ್ಶನ್ ಅದರಿಂದ ತತ್ತರಿಸಿ ಹೋಗಿರೋದು ಕೂಡ ನಿಮಗೆ ಗೊತ್ತೇ ಇದೆ. ಸಹ ಕೈದಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿರುವುದು ಬೆಳಕಿಗೆ ಬಂದಿದೆಯಂತೆ. ದೊಡ್ಡ ಜಗಳಗಳು ನಡೆದಿವೆ. ದರ್ಶನ್ ಸೆಲ್ ಮೇಲೆ ವಿಶೇಷ ನಿಗಾವನ್ನು ಕೂಡ ಇರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆರಂಭದಲ್ಲಿ ಜಾಮೀನು ಪಡೆದು ಹಾಯಾಗಿ ಹೊರಗೆ ಸುತ್ತಾಡಿಕೊಂಡಿದ್ದಂತ ನಟ ದರ್ಶನ್ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡುತ್ತಿದ್ದಂತೆ ಮರಳಿ ಜೈಲು ಸೇರಿದ್ರು. ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಿಯಮಗಳು ಕಠಿಣವಾಗಿವೆ. ಯಾಕಂತಂದ್ರೆ ಈಗ ಆಲ್ರೆಡಿ ಅಲ್ಲಿದ್ದಂತ ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಹೀಗಾಗಿ ಮತ್ತೆ ಮತ್ತೆ ಕೆಲವು ತಪ್ಪುಗಳು ಆಗಬಾರ್ದು ಅಂತೇಳಿ ಅಲ್ಲಿ ಕಠಿಣ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ. ಸೊ ಹೀಗಿರುವಾಗ ಪರಪ್ಪನ ಅಗ್ರಹಾರದಲ್ಲಿ ನಿಯಮಗಳು ಕಠಿಣವಾಗಿದ್ದು ದರ್ಶನ್ ತತ್ತರಿಸಿ ಹೋಗಿದ್ದಾರೆ. ಸಹ ಕೈದಿಗಳಿಗೆ ಅವರು ಕಿರುಕುಳ ನೀಡುತ್ತಿರುವಂತಹ ಆರೋಪ ಕೇಳಿ ಬಂದಿದೆ. ದರ್ಶನ್ ಈ ಬಾರಿ ಜೈಲು ಸೇರಿದಾಗಿಂದಲೂ ಕೂಡ ಕಠಿಣ ನಿಯಮ ಜಾರಿಯಲ್ಲಿದೆ. ಅಲ್ಲದೆ ಇತ್ತೀಚೆಗೆ ಜೈಲಿನ ಪಾರ್ಟಿ ವಿಡಿಯೋ ಕೂಡ ವೈರಲ್ ಆಗ್ತಿತ್ತು. ಸೊ ಎಲ್ಲವೂ ಕೂಡ ಈಗ ಅಲ್ಲಿ ಬದಲಾಗ್ಬಿಟ್ಟಿದೆ. IPS ಅಧಿಕಾರಿ ಅಂಶು ಕುಮಾರ್ ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಕಗೊಂಡಿದ್ದು ಜೈಲಿನಲ್ಲಿ ಅತಿ ಕಠಿಣ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರಂತೆ. ದರ್ಶನ್ ಅವರು ಸಾಲಿನಲ್ಲಿ ನಿಂತು ತಾವೇ ಊಟ ತೆಗೆದುಕೊಂಡು ಬರಬೇಕಿದೆ. ಒಳಗಿನ ಶೌಚಾಲಯ ಕೂಡ ತಾವೇ ಕ್ಲೀನ್ ಮಾಡುವಂತ ಪರಿಸ್ಥಿತಿ ಎದುರಾಗಿದೆಯಂತೆ. ಈ ನಿಯಮಗಳಿಂದ ದರ್ಶನ್ ತತ್ತರಿಸಿ ಹೋಗಿದ್ದಾರಂತೆ. ದರ್ಶನ್ ಜೊತೆ ಒಂದೇ ಸೆಲ್ನಲ್ಲಿ ಅನುಕುಮಾರ್, ಜಗ್ಗಾ, ನಾಗರಾಜು, ಪ್ರದೋಷ್, ಲಕ್ಷ್ಮಣ್ ಇದ್ದಾರೆ. ಇವರೆಲ್ಲರೂ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದವರೇ. ನಾಗರಾಜು ಅವರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳಿಗೆ ದರ್ಶನ್ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ದರ್ಶನ್ ಸೆಲ್ನಲ್ಲಿ ದೊಡ್ಡ ಜಗಳವೇ ನಡೆದು ಹೋಗಿದೆ. ಜಗ್ಗಾ ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳ ಆಗಿದೆಯಂತೆ. ಇಬ್ಬರ ಜಗಳ ಜೋರಾಗ್ತಿದ್ದಂತೆ ಜೈಲಾಧಿಕಾರಿಗಳು ಬಂದು ಜಗಳ ಬಿಡಿಸಿದ್ದಾರೆ. ಇನ್ನು ಮಲಗಿದ್ದ ಸಹ ಕೈದಿಗಳನ್ನ ಕಾಲಿನಲ್ಲಿ ಒದ್ದು ಎಬ್ಬಿಸಿರುವ ದರ್ಶನ್ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರಂತೆ. ವಕೀಲರ ನೇಮಕ ವಿಚಾರವಾಗಿಯೂ ಎಲ್ಲರ ನಡುವೆ ಗಲಾಟೆ ಶುರುವಾಗಿದೆ. ಅಲ್ಲದೆ ನಾನು ಇಲ್ಲೇ ಇದ್ದರೆ ಸಾಯೋದಾಗಿ ಅನುಕುಮಾರ್ ಹೇಳ್ಕೊಂಡಿದ್ದಾರಂತೆ. ಅನುಕುಮಾರ್ಗೆ ಜಾಮೀನು ಸಿಗುತ್ತಿಲ್ಲ ಎಂಬುದು ಒಂದು ಕಡೆ ಆದ್ರೆ ದರ್ಶನ್ ಚಿತ್ರಹಿಂಸೆ ತಡೆಯಲಾಗುತ್ತಿಲ್ಲ ಅನ್ನೋದು ಮತ್ತೊಂದು ಕಡೆ. ಹೀಗಾಗಿ ದರ್ಶನ್ ಸೆಲ್ ಮೇಲೆ ವಿಶೇಷ ಕಾಳಜಿ ಇಡಲಾಗಿದೆ. ಟಾರ್ಚರ್ ತಡೆಯಲಾರದೆ ಅನುಕುಮಾರ್, ಜಗದೀಶ್ ಅವರು ತಮ್ಮನ್ನ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಲು ಮನವಿ ಮಾಡಿದಾರಂತೆ. ವೀಕ್ಷಕರೇ, ಇವೆಲ್ಲವೂ ಕೂಡ ಮಾನಸಿಕ ಹಿಂಸೆ ಆದಾಗ ಆಗೋದು. ಇವೆಲ್ಲವೂ ಕೂಡ ಈಗಾಗಲೇ ಅಧಿಕೃತವಾಗಿ ಜೈಲಾಧಿಕಾರಿಗಳಿಂದ, ಪ್ರಮುಖ ಅಧಿಕಾರಿಗಳಿಂದ ಬಂದಂತ ಮಾಹಿತಿಯೇ ಆಗಿದೆ. ಇವ್ಯಾವೂ ಕೂಡ ಸುಳ್ಳಲ್ಲ. ನೀವು ನನ್ನನ್ನು ನಂಬಿ ನೀವು ಕೇಳೋದಾದ್ರೆ ಇದೆಲ್ಲ ನಿಮಗೆ ಹೆಂಗ್ ಗೊತ್ತಾಯ್ತು ಬ್ರದರ್, ಇದೆಲ್ಲ ಹೆಂಗ್ ಗೊತ್ತಾಯ್ತು ಸರ್, ಇದೆಲ್ಲ ಸುಳ್ಳು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಇದು ಸುಳ್ಳಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಆರಂಭದಲ್ಲಿ ಹೇಳಿದೆ ಇವು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಅಂತ. ಬಟ್ ಈಗ ಕೊನೆಯದಾಗಿ ಅಂಶು ಕುಮಾರ್ ಇಲ್ಲಿ ಎಂಟ್ರಿ ಆಗಿದ್ದಾರೆ ಅಂದ್ರೆ 100% ಇವೆಲ್ಲವೂ ಕೂಡ ಸತ್ಯ ಆಗಿದೆ. ಸೊ ಅಂಶು ಕುಮಾರ್ ತುಂಬಾ ಕಠಿಣವಾದಂತ ನಿಯಮವನ್ನ ಜಾರಿಗೆ ತಂದಿದ್ದಾರೆ. ಯಾವಾಗ ಪರಪ್ಪನ ಅಗ್ರಹಾರದ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬಂತು ಆಗ ದರ್ಶನ್ ಅದಕ್ಕೆ ಕಾರಣಕರ್ತರಾದ್ರು ಅನ್ನೋದಕ್ಕಿಂತ ದರ್ಶನ್ ಅಲ್ಲಿ ಕಾಣಿಸ್ಕೊಂಡ್ರು. ಕಾರಣ ಬೇರೆ ಇರ್ಬೋದು, ಬೇರೆಯವರು ಬೇರೆ ರೀತಿಯಲ್ಲೇ ಮೋಜು ಮಸ್ತಿ ಮಾಡ್ತಿದ್ರು ಕೂಡ ಸರ್ಕಾರ ಯಾಕೆ ದರ್ಶನ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಸರ್ಕಾರ ಯಾಕೆ ದರ್ಶನ್ಗೆ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದೆ, ಸರ್ಕಾರ ಯಾಕೆ ದರ್ಶನ್ ಅವರೇ ಕಾರಣ ಎಲ್ಲದಕ್ಕೂ ಅಂತ ಬಿಂಬಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ದರ್ಶನ್ ರವರ ಈ ಒಂದು ಪರಿಸ್ಥಿತಿಗೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಅಂತಾನೂ ಕೂಡ ನಾವು ಹೇಳ್ಬೋದು. ಇವಾಗ ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ. ಹೀಗಿರುವಾಗ ದರ್ಶನ್ಗೆ ಮಾನಸಿಕ ಹಿಂಸೆ ಅಂತೂ ಆಗ್ತಾ ಇರುತ್ತೆ. ಹೊರಗಡೆ ಅಭಿಮಾನಿಗಳ ಜೊತೆ ಬೆರಿಬೇಕು ಅನ್ನೋ ಆಸೆ ಇರುತ್ತೆ. ಹೊರಗಡೆ ಬಂದು ತನ್ನನ್ನು ತಾನು ತೋರಿಸ್ಕೊಳ್ಬೇಕು ಮತ್ತು ತಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು ಅನ್ನೋ ಅವರಿಗೆ ಛಲ ಮತ್ತು ಪ್ರತಿಯೊಂದು ಮಾನಸಿಕವಾಗಿ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಸೈಕಾಲಜಿ ಹೇಳುತ್ತೆ ಆ ಹಿಂಸೆ ಮತ್ತು ಈ ಪ್ರೆಷರ್ ಅನ್ನ ತಡ್ಕೊಳಕ್ಕಾಗದೆ ಅವರು ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡೋದು ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಕಾಲಲ್ಲಿ ಒದ್ದು ಎಬ್ಬಿಸೋದು, ಅವರಿಗೆ ಬೈಯೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಇಂಥವರ ಸಂಘ ಮಾಡಿ, ಇಂಥ ಪುಡಿ ರೌಡಿಗಳ ಸಂಘ ಮಾಡಿ ನಾನು ಕೆಟ್ಟೆ ಅನ್ನೋ ಆಲೋಚನೆಗಳು ಅವರ ತಲೆಯಲ್ಲಿ ಬರ್ತಾ ಇರ್ಬೋದು. ಇವೆಲ್ಲವೂ ಕೂಡ ಕಾರಣ ಆಗಿರ್ಬೋದು. ಈ ಕಾರಣಗಳಿಂದ ನಟ ದರ್ಶನ್ಗೆ ಒಂದು ರೀತಿಯಲ್ಲಿ ಹಿಂಸೆ ಅನ್ಸೋದಕ್ಕೆ ಶುರುವಾಗಿದೆ. ಸೊ ಈ ಹಿಂಸೆ ಏನಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಹಿಂಸೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂದ್ರೆ ಈ ರೀತಿಯಾದಂಥ ಘಟನೆಗಳು ನಡೆಯುತ್ತವೆ. ಸೊ ಹಾಗಾಗಿ ಅಲ್ಲಿದ್ದಂಥ ಜೈಲಾಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ಜಗಳವನ್ನ ಬಿಡಿಸಿದ್ರು ಕೂಡ ನಿರಂತರವಾಗಿ ಅಲ್ಲಿ ಜಗಳಗಳಾಗ್ತಾ ಇದೆ. ನಿರಂತರವಾಗಿ ಅಲ್ಲಿ ದರ್ಶನ್ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡ್ತಾ ಇರೋದು. ಯಾಕಂದ್ರೆ ನಾಗರಾಜ್ ಒಬ್ಬನನ್ನ ಬಿಟ್ಟು ಮಿಕ್ಕಿದವ್ರ ಮೇಲೆಲ್ಲ ಕೂಡ ಅವರು ಹಲ್ಲೆ ಮಾಡೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಬೈಯೋದು, ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆಲ್ಲದಕ್ಕೂ ಕಾರಣ, ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಅದು ಪ್ರೆಷರ್.
ಅಂದರೆ ಈಗ ಆಲ್ರೆಡಿ ಡೆವಿಲ್ ಸಿನಿಮಾ ಸಿಕ್ಕಾಬಟ್ಟೆ ಸದ್ದು ಮಾಡೋಕ್ಕೆ ಶುರು ಮಾಡಿದೆ. ಡೆವಿಲ್ ಸಿನಿಮಾ ರಿಲೀಸ್ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾನು ಒಳಗಿದ್ದೀನಲ್ಲ ಅನ್ನೋ ಒಂದೇ ಒಂದು ಭಾವನೆ ಅವರಲ್ಲಿ ಮೂಡ್ತಾ ಇರೋದು. ಆ ಭಾವನೆಗಳಿಂದ ಅದಕ್ಕೆ ತುಂಬ ಪ್ರೆಷರ್ ಜಾಸ್ತಿಯಾಗಿ ಅವರು ಅದನ್ನು ಆಚೆ ಕಡೆ ಹಾಕ್ತಾ ಇದ್ದಾರೆ. ಸೊ ಅಭಿಮಾನಿಗಳು ಕೂಡ ನಾವು ಈ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಸಹಿಸಿಕೊಂಡು ನೀವು ಇರಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ನೀವು ಕೇಳಿದರೂ ಕೂಡ ನೀವು ದರ್ಶನ್ಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಜೊತೆ ನಿಲ್ಲಬೇಕಾಗುತ್ತೆ. ಮತ್ತು ಇದನ್ನು ನಾವು ಈ ರೀತಿಯಾದಂಥ ವರ್ತನೆಯನ್ನು ನಾವು ತಡಿಲೇಬೇಕಾಗುತ್ತೆ. ನೀವು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಟ ದರ್ಶನ್ ಅವರಿಗೆ ನಾವು ಧೈರ್ಯವನ್ನು ಹೇಳಿ ಈ ರೀತಿ ವರ್ತನೆಯನ್ನು ತೋರಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನುಬದ್ಧವಾಗಿ ಬಹಳಷ್ಟು ಕಠಿಣ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ ವೀಕ್ಷಕರೇ. ಯಾಕಂತಂದರೆ ಇದೆಲ್ಲವನ್ನು ಕೂಡ ಅಲ್ಲಿ ಲಾಯರ್ಗಳು, ವಕೀಲರು ಮತ್ತು ಅಲ್ಲಿ ಅಧಿಕಾರಿಗಳು ಅಬ್ಸರ್ವ್ ಮಾಡ್ತಿರ್ತಾರೆ. ದರ್ಶನ್ ರವರ ವರ್ತನೆಯನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಈ ವರ್ತನೆಗಳಿಂದ, ಅತಿರೇಕದ ಕೋಪದಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪಾಠವನ್ನು ಎದುರಿಸಬೇಕಾಗುತ್ತೆ. ಸೊ ಇದ್ಯಾವುದೂ ಬೇಡ, ಇದ್ಯಾವುದೂ ಆಗಬಾರ್ದು, ಇದ್ಯಾವುದೇ ರೀತಿ ಪರಿಸ್ಥಿತಿ ಎದುರಾಗಬಾರ್ದು ಅಂದರೆ ದರ್ಶನ್ ಅವರು ತಾಳ್ಮೆಯಿಂದ ಇರಬೇಕಾಗುತ್ತೆ. ಅವರು ತಾಳ್ಮೆಯಿಂದ ಇರಬೇಕು ಅಂತಂದರೆ ನಾವು ಇಂತಹವುಗಳನ್ನು, ಈ ರೀತಿಯ ವರ್ತನೆಗಳನ್ನು ನಾವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಅದು ಸಮಸ್ಯೆ ಎದುರಾಗೋದಂತೂ ಸತ್ಯ. ಈ ರೀತಿ ಸಪೋರ್ಟ್ ಮಾಡ್ತಾ ಹೋದಷ್ಟು ಕೂಡ ಅವರು ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ನಾನು ಈ ಹಿಂದಿನ ಮೀಡಿಯಾಗಳಲ್ಲೂ ಕೂಡ ನಾನು ಅದನ್ನೇ ಹೇಳಿರೋದು. ಸೊ ನಿಮಗೆ ಎಷ್ಟೋ ಸಲ ನಾನು ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಹೇಳೋಕೆ ಬಂದಾಗ ನಾನು ಅತಿ ಹೆಚ್ಚಾಗಿ ನನ್ನ ದರ್ಶನ್ಗೆ ನಾನು ಯಾವತ್ತೂ ಬೈದಿಲ್ಲ. ನಾನು ಅತಿ ಹೆಚ್ಚಾಗಿ ಫ್ಯಾನ್ಸ್ಗಳಿಗೆ ಬೈದಿರೋದು. ಯಾಕಂತಂದರೆ ಈ ಫ್ಯಾನ್ಸ್ಗಳು ಮಾಡುವಂಥ ಕೆಲವೊಂದು ಪುಂಡಾಟಗಳಿಂದ ಕೆಲವರು, ಎಲ್ಲರೂ ಅಲ್ಲ, ಒಂದಷ್ಟು ಫ್ಯಾನ್ಸ್ಗಳಿದ್ದಾರೆ ತುಂಬ ಬೇಕಂತಲೇ ಅತಿರೇಕದ ವರ್ತನೆ, ಅಂಧಾಭಿಮಾನವನ್ನು ತೋರಿಸಿದಾಗ ಏನಾಗುತ್ತೆ, ಈ ರೀತಿಯ ಸಮಸ್ಯೆಗಳಾಗುತ್ತೆ. ಈ ರೀತಿ ವರ್ತನೆ ತೋರಿದ್ದಾರೆ ಅಂತ ಗೊತ್ತಾದಾಗ ನಾವೇನು ಮಾಡಬೇಕು? ಇಲ್ಲ ಬಸ್, ನೀವು ಆ ಥರ ಮಾಡಬಾರ್ದು, ನೀವು ಹಂಗೆ ಇರಬಾರ್ದು, ನಮಗದು ಬೇಜಾರಾಗುತ್ತೆ, ನಮ್ಮ ಹೀರೋ ಈ ರೀತಿ ಮಾಡಬಾರ್ದು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ, ಹೇಳಬೇಕಾಗುತ್ತೆ. ಯಾಕಂತಂದರೆ ನೋಡಿ, ಈಗ ಅವನು ಅನುಕುಮಾರ್ ನಾನು ಇಲ್ಲೇ ಸತ್ತೋಗ್ತೀನಿ, ನನಗೆ ಈ ಥರ ಹಿಂಸೆ ಆದರೆ ನಾನು ಅದೇ ಸೆಲ್ಲೊಳಗಡೆ ಸತ್ತೋಗ್ತೀನಿ ಅಂತ ಹೇಳ್ತಿರುವಾಗ ಒಂದು ವೇಳೆ ಅನುಕುಮಾರ್ ಏನಾದರೂ ಆ ಥರ ಹೆಚ್ಚು ಕಮ್ಮಿ ಮಾಡಿಕೊಂಡು ಏನಾದರೂ ಸೂಸೈಡ್ ಅಟೆಂಪ್ಟ್ ಏನಾದರೂ ಮಾಡಿ ದರ್ಶನ್ನಿಂದ ಈ ಥರ ಸೂಸೈಡ್ ಆಯಿತು ಅಂತ ಏನಾದರೂ ಮತ್ತೆ ಅದೇನಾದ್ರು ಇದಾಯಿತು ಅಂತಂದಾಗ ದರ್ಶನ್ ಕೆರಿಯರ್ ಜೀವನಕ್ಕೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ದರ್ಶನ್ ಲೈಫ್ ಪೂರ್ತಿ ಜೈಲಲ್ಲೇ ಕೊಳಿಬೇಕಾಗುತ್ತೆ. ಸೊ ಈ ರೀತಿ ಆದಾಗ ಬಹಳ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ನಾವು ಅಭಿಮಾನಿಗಳು ನೀವೇನು ಮಾಡಬೇಕು ಅಂತಂದರೆ ದರ್ಶನ್ನ ಈ ರೀತಿಯ ವರ್ತನೆಗಳನ್ನು ನಾವು ಸಪೋರ್ಟ್ ಮಾಡಬಾರದು. ಈಗ ಆಗಿದ್ದಾಗೋಗಿದೆ, ತಪ್ಪುಗಳು ನಡೆದೋಗಿದೆ, ಅಥವಾ ಮತ್ತೊಂದೋ ಮಗದೊಂದೋ ಏನೋ ಆಗಿದೆ, ಅದಕ್ಕೊಂದು ಹೆಣ್ಣೆ ಕಾರಣ ಇರ್ಬೋದು, ಕಾರಣ ಇಲ್ಲದೇನೂ ಇರ್ಬೋದು. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಈಗ ಆಗಿರೋದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಮುಂದೆ ಆಗೋದ್ರ ಬಗ್ಗೆ ನಾನು ನಿಜವಾಗ್ಲೂ ನಾನು ಅದನ್ನು ಒಪ್ಪೋದಿಲ್ಲ. ಈ ರೀತಿಯ ಘಟನೆಗಳನ್ನು ನಾನು ಸಪೋರ್ಟ್ ಮಾಡಲ್ಲ. ನೀವು ನನ್ನ ಜೊತೆ ಸೇರ್ಕೊಂಡು ಸಪೋರ್ಟ್ ಮಾಡಲ್ಲ ಅಂತ ಗೊತ್ತು. ನನಗೆ ನೀವು ಸಪೋರ್ಟ್ ಮಾಡ್ತೀರಂತ ನಾನು ನಂಬಿದ್ದೀನಿ. ನೀವು ಬೇಕಾದರೆ ನೀವು ಏನೇ ಬೈಕೊಂಡ್ರೂ ಕೂಡ ಅದು ನಿಜವಾಗ್ಲೂ ನಿಮ್ಮ ಬಾಸ್ಗೆ ಹೊಡೆತ ಬೀಳುತ್ತೆ ವಿನಃ ಇಲ್ಲಿ ಯಾರಿಗೂ ಏನೂ ನಷ್ಟ ಇಲ್ಲ. ನಷ್ಟ ಆಗೋದು ನಿಮ್ಮ ಬಾಸ್ಗೆ. ಸೊ ಇಂಥ ವಿಚಾರಗಳನ್ನು, ಈ ರೀತಿಯ ವರ್ತನೆಗಳನ್ನು ನಾವು ಸಪೋರ್ಟ್ ಮಾಡಕೂಡದು, ಮಾಡಬಾರದು. ಅವರಿಗೆ ಬುದ್ಧಿ ಹೇಳುವಂಥ ಕರ್ತವ್ಯ, ಬುದ್ಧಿ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಎಲ್ಲ ಅಭಿಮಾನಿಗಳು ಕೂಡ ಇದನ್ನು ನಾವು ಕಲ್ತ್ಕೋಬೇಕು. ಎಲ್ಲ ಅಭಿಮಾನಿಗಳು ಕೂಡ ಇದನ್ನು ನಾವು ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಇದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಇಲ್ಲ ಅಂತಂದರೆ ಮುಂದಿನ ಜೀವನ, ದರ್ಶನ್ ಅವರ ಜೀವನ ಭಾರಿ ಕಷ್ಟ ಆಗುತ್ತೆ. ಯಾಕಂತಂದರೆ ಅವರು ಬದಲಾಗಿ ಬರಬೇಕು, ಅವರು ಎಲ್ಲದರಿಂದ ಆಚೆ ಬರಬೇಕು, ಬದಲಾಗಿ ಬರಬೇಕು ಅಂತ ನಮ್ಮ ಆಸೆ ಇರುವಾಗ, ನಾವು ಅದು ಕಾಯ್ತಾ ಇರುವಾಗ, ಎಲ್ಲ ಅಭಿಮಾನಿಗಳು ಕೂಡ ನಟ ದರ್ಶನ್ ಅವರು ಬದಲಾಗಿ ಬಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಬೇಕು. ಅವರು ಈ ಭೂಮಿ ಮೇಲೆ ಇರೋವರೆಗೂ ಅದ್ಭುತವಾದಂಥ ಒಂದು ಸಿನಿಮಾಗಳನ್ನು ಕೊಟ್ಟು ಅದ್ಭುತವಾದಂಥ ಒಂದು ಹೆಸರನ್ನು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರೋದ್ರಿಂದ ಈ ಆಸೆಗೆ ತಣ್ಣೀರು ಬಟ್ಟೆ ಹಾಕುವಂಥ ಕೆಲಸ ಅವರಿಂದಲೇ ಆಗಬಾರ್ದು. ಸೊ ಅಲ್ಲಿರುವಂಥ ಸಹಕೈದಿಗಳೇನಾದರೂ ಬೇಜಾರು ಮಾಡಿಕೊಂಡು ಅಥವಾ ಪ್ರೆಷರ್ ಆಗಿ ಅವರೇನಾದರೂ ಸೂಸೈಡ್ ಮಾಡಿಕೊಂಡು ನಾಳೆ ದಿನ ಹೆಚ್ಚು ಕಮ್ಮಿಯಾಗಿ ಅದೊಂದು ದೊಡ್ಡ ವಿಚಾರ ಆಗಿಬಿಡ್ತು ಅಂದರೆ ಅದೊಂದು ದೊಡ್ಡ ಸುದ್ದಿ ಆಗೋಗ್ಬಿಡುತ್ತೆ. ಮೀಡಿಯಾದವರಿಗೆ ಅದೊಂದು ದೊಡ್ಡ ಆಹಾರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಫ್ಯಾನ್ಸ್ಗಳು ಬುದ್ಧಿ ಹೇಳಬೇಕು. ನೀವೆಲ್ಲರೂ ಸೇರಿ, ಫ್ಯಾನ್ಸ್ಗಳೇನಿದ್ದೀರಾ ನೀವೆಲ್ಲರೂ ಸೇರಿ ಬುದ್ಧಿ ಹೇಳಬೇಕು. ಇದನ್ನು ಸಪೋರ್ಟ್ ಮಾಡಬಾರ್ದು ಅಂತ ನನ್ನ ಕಳಕಳೆಯ ಮನವಿ. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ನಂಗೆ ಗೊತ್ತು ಈ ವಿಚಾರದಿಂದ, ನನ್ನ ಮಾತಿಂದ ನಿಮಗೆ ಬೇಜಾರಾಗುತ್ತೆ, ಅನ್ಸಬ್ಸ್ಕ್ರೈಬ್ ಆಗೋರು ಇರ್ತಾರೆ. ಇದರಿಂದ ನಷ್ಟ ನನಗೇನಲ್ಲ. ನಾಳೆ ದಿನ ಸಬ್ಸ್ಕ್ರೈಬ್ ಅವರು 100 ಜನ ಇದ್ದರೆ, ಅನ್ಸಬ್ಸ್ಕ್ರೈಬ್ ಅವರು 10 ಜನ ಇದ್ದರೆ, ಸಬ್ಸ್ಕ್ರೈಬ್ ಆಗೋರು 100 ಜನ ಇರ್ತಾರೆ. ಸೊ ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಮೆಚೂರ್ಡ್ ಆಗಿ ಥಿಂಕ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.